ಎಲ್ರಿಗೂ ನಮಸ್ತೆ. ಮೈಮಾಹು ಕಿಚನ್ಗೆ ಸ್ವಾಗತ. ನಾನಿವತ್ತು ಅನ್ಗೊನೆ ಸೊಪ್ಪು, ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಬೇರೆ ಕಡೆ ಎಲ್ಲ ಮಾರ್ಕೆಟಲ್ಲಿ ಈ ಥರ ಸೊಪ್ಪು ಸಿಕ್ಕಲ್ಲ, ಸಣ್ಣ ಎಲೆದು ಸಿಕ್ಕಲ್ಲ, ದೊಡ್ಡ ಎಲೆದು ಸಿಗುತ್ತೆ ಅನ್ಗೊನೆ ಸೊಪ್ಪು. ಇದು ತುಂಬ ಅದ್ಭುತ ಟೇಸ್ಟು. ಇದನ್ನು ಡ್ರೈ ಮಾಡ್ಬೋದು, ಬಸ್ಸಾರಿ ತುಂಬ ಚೆನ್ನಾಗಾಗುತ್ತೆ. ಇದು ಉಳ್ಸೆಪ್ಪಿಗೆಲ್ಲ ಅಷ್ಟು ಚೆನ್ನಾಗಾಗಲ್ಲ. ಇದಕ್ಕಿಲ್ಲಿ ಸ್ವಲ್ಪ ಇದನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ. ಇದಕ್ಕಿಲ್ಲಿ ನಾನು ಸುಡೋದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಇದೆ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಇದನ್ನು ಹೆಸ್ರು ಕಾಳು ಮತ್ತು ಬೇಳೆ, ತೊಗರಿಬೇಳೆ ಹಾಕಿರಿ ತುಂಬ ಟೇಸ್ಟ್ ಆಗುತ್ತೆ. ಇಲ್ಲ ಅಂದರೆ ಒಣ ಮೆಣಸಿನ್ಕಾಯಿ, ಮೊಳಕೆ ಹುಳ್ಳಿಕಾಳು ಜೊತೆಗಾದ್ರೂ ಚೆನ್ನಾಗಿರುತ್ತೆ. ಇವಾಗ ಹೆಸ್ರು ಕಾಳು ಬೇಳೆ ನಾನು 8ರಿಂದ 9 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನನ್ನ ಕೈಲಿ 3 ಇಡಿ ಹೆಸ್ರು ಕಾಳು, 3 ಇಡಿ ತೊಗರಿಬೇಳೆ ಹಾಕಿದ್ದೀನಿ. ಇವನ್ನ ತೊಳೆದ್ಬಿಟ್ಟು 2 ನೀರಲ್ಲಿ. ಇವಾಗ ನೀರು ಕುದೀತಾ ಇದೆ, ಕುದಿಯೋ ನೀರಿಗೆ ಹಾಕ್ಬಿಡೋಣ. ಇವೆಲ್ಲ ಕುಕ್ಕರಿಗೆ ಹಾಕ್ಬೋದು, ಕುಕ್ಕರಲ್ಲಿ ಅಳತೆ ಗೊತ್ತಾಗಲ್ಲ ಬೆಂದಿರೋದು. ಹಂಗಾಗಿ ಇಲ್ಲಿ ನಾನು ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ. ಪಾತ್ರೆಯಲ್ಲೂ ಬೇಗನೆ ಬೇಯುತ್ತೆ. ಇದು ನಮ್ಮ ಬೇಯಲಿ ಸ್ವಲ್ಪ. ಇವಾಗ ಬೇಳೆ, ಹೆಸ್ರು ಕಾಳು ಬೆಂದಿದೆ, ಈ ಲೆವೆಲ್ಲಿ ಬೆಂದರೆ ಸಾಕು. ಇವಾಗ ಸೊಪ್ಪು ಹಾಕ್ಬಿಡೋಣ. ಸೊಪ್ಪು ಇದು ಬೇರೆ ಸೊಪ್ಪಿನಂಗೆ ಇದಾಗಲ್ಲ, ಕುಸಿಯಲ್ಲ, ತುಂಬ ಜಾಸ್ತಿ ಅಡವಾಗುತ್ತೆ ಇದು ಸೊಪ್ಪು. ಸೊಪ್ಪು ಹಾಕಿದ್ದೀನಿ. ಈ ಸೊಪ್ಪು ನೀರು ಕಡಿಮೆ ಅಂದರೆ, ನಾವು ರಸ ಕಡಿಮೆ ಆಗುತ್ತೆ ಅಂದರೆ ಇವಾಗಲೇ ನೀರು ಹಾಕ್ಕೊಳ್ಬೋದು. ನಾನು ಇವಾಗ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಮುಚ್ಚಿ ಬೇಯಿಸೋಣ. ಇವಾಗ ನೋಡೋಣ, 5 ನಿಮಿಷ ಬೇಕಾಗಲ್ಲ ಸೊಪ್ಪು ಇದು ಬೇಯೋದಕ್ಕೆ. ಇದು ತುಂಬ ಚೆನ್ನಾಗಿ ಬೆಂದಿದೆ ಸೊಪ್ಪು. ಸ್ವಲ್ಪ ದಡೆ ಥರ ಇರೋದನ್ನು ತುಂಬ ಚೆನ್ನಾಗಿ ಬೆಂದಿದೆ. ಹೆಸ್ರು ಕಾಳು ತುಂಬ ಬೆಂದಿದೆ. ಸ್ವಲ್ಪ ಬೇಳೆ ಸ್ವಲ್ಪ ಗಟ್ಟಿ ಇದೆ ಅನಿಸುತ್ತೆ, ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿ ಬಸ್ಕೊಂಬಿಡೋಣ. ಇವಾಗ ಸೊಪ್ಪು ಜರಡಿಗೆ ಸೋಸ್ಕೊಂಬಿಡೋಣ. ಕೆಳಗೊಂದು ಪಾತ್ರೆ ಇಟ್ಟಿದ್ದೀನಿ. ಇದು ಸೊಪ್ಪು ಸ್ವಲ್ಪ ಅಡವಾಗುತ್ತೆ, ಬೇರೆ ಸೊಪ್ಪಿನಂಗೆ ಕುಸಿಯಲ್ಲ. ಸ್ವಲ್ಪ ನೀರು ಬಸಿಲಿ. ಈರುಳ್ಳಿ ಬೆಳ್ಳುಳ್ಳಿನೂ ಸುಟ್ಟಿದ್ದೀನಿ ಒಲೆ ಮೇಲೆ. ಸುಟ್ಟರೆ ಚೆನ್ನಾಗಿ. ಮೊದಲೆಲ್ಲ ಒಲೆಯಲ್ಲಿ ಸುಡ್ತಾ ಇದ್ವಿ. ನಾನು ಮೆಣಸಿನ್ಕಾಯಿನೂ 3-4 ಇಟ್ಕೊಂಡ್ಬಿಟ್ಟು ನಾನು 8ರಿಂದ 9 ಮೆಣಸಿನ್ಕಾಯಿ ಹಾಕ್ತೀನಿ. ಈ ಥರ ಸುಟ್ಕೊಂಡ್ಬಿಡೋಣ. ಇದು ಸ್ವಲ್ಪ ಸಿಡಿಯುತ್ತೆ, ಹಿಡಿದೇ ಮೆಣಸಿನ್ಕಾಯಿ ಹಾಕಿದ್ರಿಂದ ನೋಡಿ ಹುಷಾರಾಗಿ ಸುಟ್ಕೋಬೇಕಾಗತ್ತೆ. ಇವಾಗ ಬಸ್ತದನೇ ಇಷ್ಟು ರಸ ಬಂದಿದೆ. 5-6-7 ಜನಕ್ಕೆ ಸಾರಾಗುತ್ತೆ, 7-8 ಜನಕ್ಕೆ. ಇದು ತಣ್ಣಗಾಗಲಿ. ಇಷ್ಟೊತ್ತಿಗೆ ಸುಟ್ಟಿರೋ ನಾನು ತೊಟ್ಟಕ್ಕೆ ಇಟ್ಕೊಂಡು ಸುಡೋಕ್ಕೆ ಸರಿ ಹೋಗಲ್ಲ ಅಂತ ಹಾಗೆ ಹಾಕಿದ್ದೆ, ಬಿಡಿಸ್ಕೊಂಡು. 8ರಿಂದ 9 ಸ್ವಲ್ಪ ಖಾರ ಇದೆ, 8ರಿಂದ 9 ಹಾಕ್ತಾಯಿದೆ. ಇವಾಗ ಹಸಿರು ಮೆಣಸಿನ್ಕಾಯಿ ಸುಟ್ಟಿರೋದು, ಮತ್ತು ಒಂದು ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, ಮತ್ತಿಲ್ಲಿ ಸ್ವಲ್ಪ ಹಸಿದನ್ನು ಹಾಕಿದ್ದೀನಿ, ಒಂದು 2ರಿಂದ 3 ಎಸ್ಲು. ಇವಾಗ ಸ್ವಲ್ಪ ಕಾಳು ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಸೊಪ್ಪಿನಂಥದ್ದು ಬೇಡ, ಸ್ವಲ್ಪ ಬೇಳೆ ಅಂಥದನ್ನೇ ಹಾಕ್ಕೊಂತ. ನಮಗೆ ಎಷ್ಟು ಗಟ್ಟಿ ಬೇಕೋ, ತುಂಬ ಗಟ್ಟಿ ಏನು ಮಾಡಲ್ಲ, ಸ್ವಲ್ಪ ನೀರಿನಂಗೆ ಇರುತ್ತೆ, ಸಾಕು. ಇಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ, ತುಂಬ ಜಾಸ್ತಿ ಹಾಕಿರೋ ಅಷ್ಟೊಂದು ಚೆನ್ನಾಗಾಗಲ್ಲ, ಸ್ವಲ್ಪ ಹಾಕಿದ್ದೀನಿ. ಇವಾಗ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಜಾಸ್ತಿ ಉದ್ಕ ಆದ್ದರಿಂದ 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ತೊಳೆದು ನೆನೆಸಿದ್ದೆ, ಸ್ವಲ್ಪ ಹಾಕೋಣ. ಮತ್ತು ಸಾಲದೋದ್ರೆ ಮತ್ತು ಹಿಂಡ್ಕೊಳಕ್ಕೆ ಬರುತ್ತೆ. ನಾನು ಇಷ್ಟು ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಒಂದೇ ಒಂದು ಚಿಟಿಕೆ ಕಾಳು ಮೆಣಸು, ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಒಂದು 2-3 4 ಕಾಳು ಮೆಣಸು ಹಾಕ್ದಂಗೆ ಆಗಿದೆ. ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿ ಸ್ವಲ್ಪ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಇದು ಬಸ್ತಿರೋದನ್ನೇ ರಸ ಹಾಕ್ಬಿಟ್ಟು ರುಬ್ಕೊಂಬಿಡೋಣ. ಈ ಲೆವೆಲ್ಲಿ ರುಬ್ಬಿದ್ದೀನಿ, ತುಂಬ ನೈಸು ಅಲ್ಲ, ಕರಿನೂ ಅಲ್ಲ, ಆ ಲೆವೆಲ್ಲಿ ರುಬ್ಬಿದ್ದೀನಿ. ಹಿಂಗೆ ರುಬ್ಬಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಜಾರಿಗೆ ಇನ್ನೂ ಸ್ವಲ್ಪ ಖಾರ ಇದೆ, ಬಸ್ತಿರೋದು ಉದ್ಕ ಹಾಕ್ಬಿಟ್ಟು ಸ್ವಲ್ಪ ಹಾಕೋಣ, ಮಿಕ್ಸ್ ಮಾಡಿಬಿಟ್ಟು ಬೆಳ್ಳುಳ್ಳಿ ತಡೆದು ಇನ್ನೂ ಸ್ವಲ್ಪ ರಸನ ಉತ್ಕನ ಹಾಕೊಂಬಿಡೋಣ.
ಹಾಕಿ ಇವಾಗ ಟೇಸ್ಟ್ ನೋಡೋಣ. ಇವಾಗ ನನಗೆ ಸ್ವಲ್ಪ ಹುಳಿ ಕಡಿಮೆ ಆಗಿದೆ, ಹಾಕೋಣ. ನಿಂಬೆ ರಸ ಬೇರೆ ಹಿಂಡ್ಕೊಂತೀವಿ ಊಟ ಮಾಡ್ಬೇಕಾರೆ. ಈಗ ನೋಡೋಣ, ಸ್ವಲ್ಪ ಹುಳಿ ಹಾಕಿ ಏನು ಉಳಿದುತ್ತಲ್ಲ ಅಷ್ಟನ್ನು ಹಾಕ್ತಾಯಿದ್ದೀನಿ. ಈಗ ಹುಳಿ ಎಲ್ಲ ತುಂಬ ಕರೆಕ್ಟಾಗಿದೆ, ಖಾರನೂ ಕರೆಕ್ಟ್ ಇದೆ. ಸ್ವಲ್ಪ ಉಪ್ಪು ಸೇರಿಸೋಣ, ಸ್ವಲ್ಪ, ಮತ್ತು ಬೇಕಂದ್ರೆ ಹಾಕ್ಕೊಳಕ್ಕೆ ಬರುತ್ತೆ. ಹುಳಿನೂ ಕರೆಕ್ಟ್ ಇದೆ, ಮತ್ತು ನಿಂಬೆ ರಸನೂ ಹಿಂಡ್ಕೊಂತೀವಿ ಊಟ ಮಾಡ್ಬೇಕಾರೆ. ಇದು ರೆಡಿ ಆಗಿದೆ. ಇವಾಗ ಸೊಪ್ಪು ತಣ್ಣಗಾಗಿದೆ, ಸ್ವಲ್ಪ ರಸ ಇರುತ್ತೆ ಇದರಲ್ಲಿ, ಹಿಂಡ್ಕೊಂಬಿಡೋಣ. ಇಲ್ಲಿ ತಣ್ಣಗಾಗಿದೆ, ಸೊಪ್ಪಲ್ಲಿ ರಸ ಇರುತ್ತಲ್ಲ, ಹಾಗಾಗಿ ನಾನು ಅದಕ್ಕೇ ಇನ್ನೂ ಸ್ವಲ್ಪ ರಸ ಹಾಕ್ತಾಯಿದ್ದೀನಿ. ಬಂದಿರೋ ರಸನ ಇಷ್ಟೊಂದು ಹಿಂಡ್ಕೊಂಬಿಡೋಣ. ಸೊಪ್ಪೆಲ್ಲ ಹಿಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ, ಸ್ವಲ್ಪ ಜಾಸ್ತಿ ಎಣ್ಣೆ ಆದರೆ ಸೊಪ್ಪು ಚೆನ್ನಾಗುತ್ತೆ, ಸಾಕು. ಕಾಯಿಲೆ ಎಣ್ಣೆ ಕಾದಿದೆ. ಸ್ವಲ್ಪ ನಾನಿಲ್ಲಿ 3/4 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಇಂಥ ಉತ್ಕದ ಕಾಳಲ್ಲಿ ತುಂಬ ಸಿಡಿದ್ರೆ ತುಂಬ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತದೆ. ನಾನು ಸ್ವಲ್ಪ ಕಡಿಮೆ 1 ಸ್ಪೂನೇ ಹಾಕಿದ್ದೀನಿ, ನಮಗೆ ಸಾಸಿವೆ ಚೆನ್ನಾಗಿ ಸಿಡಲಿ. ತುಂಬ ಟೇಸ್ಟ್ ಕೊಡುತ್ತೆ ನಾವು ತಿನ್ಬೇಕಾದ್ರೆ. ಸಾಸಿವೆ ಸಿಡಿದಿರೋ ಸಾಸಿವೆ ಎಣ್ಣೆಯಲ್ಲಿ ಬಾಯಿ ಸಿಕ್ಕಾಗ ತುಂಬಾ ಟೇಸ್ಟು. ಇವಾಗ ಇಲ್ಲಿ ಸ್ವಲ್ಪ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಟೇಸ್ಟು. 2 ಹಸಿರು ಮೆಣಸಿನ್ಕಾಯಿ, ಇದರ ಬದಲಾಗಿ ಒಣ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಬೇಕಂದ್ರೂ ಹಾಕ್ಕೊಳ್ಬೋದು. ನಾವು ಉಚ್ಚಕ್ಕೆ 2 ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇದಕ್ಕೆ ಹಾಕ್ತಾಯಿಲ್ಲ. ಇವಾಗ ಉದ್ದಕ್ಕೆ ಹೆಚ್ಚಿರೋದು 2 ಹಸಿರು ಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನೇನು ಫ್ರೈ ಆದಂಗೆ ಸ್ವಲ್ಪ ಉಪ್ಪು ಸೇರಿಸೋಣ. ಸೊಪ್ಪಿಗೂ ಕವರ್ ಆಗುತ್ತೆ. ನಾನು ಸೊಪ್ಪಿಗೂ ಜಾಸ್ತಿ ಹಾಕಿದ್ದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಈರುಳ್ಳಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಇನ್ನೊಂದು ನಿಮಿಷ ಫ್ರೈ ಆಗಿದೆ. ಇವಾಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಇಷ್ಟು ಲೆವೆಲಿಗೆ ಫ್ರೈ ಮಾಡಿದರೆ ಬಾಯಿ ಸಿಕ್ಕಾಗ ಈರುಳ್ಳಿನೂ ತುಂಬಾ ಟೇಸ್ಟ್ ಅನ್ನಿಸ್ತದೆ ಸೊಪ್ಪಲ್ಲಿ ತಿನ್ಬೇಕಾರೆ. ಸ್ವಲ್ಪ ಕೊಬ್ಬರಿ ತುರಿ ಸೇರಿಸೋಣ. ಇಷ್ಟನ್ನು ಹಾಕ್ತಾಯಿದ್ದೀನಿ, ಕೊಬ್ಬರಿ ತುರಿ. ಒಗ್ಗರಣೆಯಲ್ಲಿ ಹಾಕಿದರೆ ಸೊಪ್ಪು ಹಾಳಾಗಲ್ಲ, ತಡೆಯುತ್ತೆ. ಮೇಲೆ ಹಾಕಿದ್ರೂ ಟೇಸ್ಟ್ ಆಗುತ್ತೆ, ಹಿಂಗೆ ಹಾಕಿದರೆ ನಮಗೆ ತಡೆಯುತ್ತೆ. ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಸಿದನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಕೊಬ್ಬರಿ ತುರಿ ಈರುಳ್ಳಿ ಜೊತೆ ಫ್ರೈ ಆಗಿದೆ. ಹಿಂಡಿರೋ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟೆ. ಇವಾಗ ಸೊಪ್ಪು ಅಷ್ಟನ್ನು ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೀಡಿಯಮ್ ಉರಿನಲ್ಲೇ ಇದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಷ್ಟೊಂದು ಒಗ್ಗರಣೆಗಳು ಚೆನ್ನಾಗಿ ಅನಿಸಲ್ಲ. ಮೀಡಿಯಮ್ ಉರಿನಲ್ಲಿ ಬೇಯಿಸಿದರೆ ತುಂಬ ಟೇಸ್ಟ್ ಅನ್ನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಪ್ಲೇಟ್ ಮುಚ್ಚಿ ಇವಾಗ ಊಟದ ತಟ್ಟೆಗೆ ಸರ್ವ್ ಮಾಡ್ಕೊತ ಇದ್ದೀನಿ. ಊಟದ ಟೈಮು ಮಧ್ಯಾಹ್ನ. ಇವಾಗ ಬಿಸಿ ಬಿಸಿ ಮುದ್ದೆನೂ ಆಗಿದೆ. ಜೋಳದ ಮುದ್ದೆನೇ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ನಮ್ಮ ಮನೇಲಿ ಜೋಳದ ಮುದ್ದೆನೇ ಮಾಡೋದು. ಹಾಗಾಗಿ ಇಲ್ಲಿ ಇವಾಗ ಹಸಿ ಉತ್ಕನೇ ನಾನು ಇವತ್ತು ಇದು ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೊಂದು ಸಲ 2 ಸಲ ಈ ಥರ ಹಸಿ ಉತ್ಕ ಮಾಡ್ಕೊಂಡು ಊಟ ಮಾಡಿದರೆ ತುಂಬಾ ಟೇಸ್ಟು, ಮತ್ತು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಊಟ ಮಾಡಿದ ಮೇಲೆ ಮತ್ತೆ ರಾತ್ರಿ ಊಟಕ್ಕೆ ಕುದಿಸಿಡ್ತೀನಿ. ಅನ್ನಕ್ಕೂ ಚೆನ್ನಾಗಾಗುತ್ತೆ, ಮುದ್ದೆಗೂ ಚೆನ್ನಾಗಿ. ಮುದ್ದೆಗಂತೂ ತುಂಬ ಟೇಸ್ಟು, ಬಾಯಿ ಕೆಟ್ಟಾಗ ಎಲ್ಲ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಸೊಪ್ಪು ತುಂಬ ಚೆನ್ನಾಗಿದೆ. ಅನ್ನಗೇ ಸೊಪ್ಪೇ ಟೇಸ್ಟು. ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಉದ್ದುದ್ದ ಎಲೆ ಸಿಗುತ್ತೆ, ಅದು ಅಷ್ಟೊಂದು ಟೇಸ್ಟ್ ಆಗಲ್ಲ. ಇವಾಗ ಸೊಪ್ಪನ್ನು ಹಾಕ್ಕೊಂಬಿಡೋಣ. ತುಂಬ ಟೇಸ್ಟ್ ಆಗಿದೆ ಸೊಪ್ಪಿದು. ಸಣ್ಣೆಲೆದು ತುಂಬ ಚೆನ್ನಾಗಿರುತ್ತೆ. ಇವಾಗ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಸಪ್ಪೆ ಆದರೆ ಅಥವಾ ಖಾರ ಜಾಸ್ತಿ ಇಷ್ಟಪಡೋರು 2 ಹಸಿಮೆಣಸಿನ್ಕಾಯಿ ಇಟ್ಟಿರ್ತೀವಿ ಕಿವುಚ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗುತ್ತೆ. ನಿಂಬೆ ರಸ, ಹುಣಸೆಹಣ್ಣು ಹಾಕಿರ್ತೀವಿ, ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಒಂದು ಖಾರ ಕಡಿಮೆ ಇರಲಿ ಜಾಸ್ತಿ ಇರಲಿ ಹಸಿರು ಮೆಣಸಿನ್ಕಾಯಿ ಕಿವುಚ್ಕೊಂಡು ಊಟ ಮಾಡ್ತಾಯಿದ್ರೆ ಸ್ವರ್ಗ. ತುಂಬ ಟೇಸ್ಟ್. ಈ ಥರ ಹಸಿರು ಮೆಣಸಿನ್ಕಾಯಿ ಕಿವುಚ್ಬಿಟ್ಟು ಊಟ ಮಾಡಬೇಕು, ತುಂಬ ಅದ್ಭುತ ಟೇಸ್ಟು. ಹಾಗಾಗಿ ಇಲ್ಲಿ ನಾವು ಮಾಡಿರೋ ಈ ಒಂದು ವಿಡಿಯೋ ಅನ್ನಗನೆ ಸೊಪ್ಪು ಮತ್ತು ಹೆಸರು ಕಾಳು ಬೇಳೆ ಹಾಕಿ ಮಾಡಿರೋ ಹಸಿ ಉತ್ಕ. ಇದು ಕುದಿಸಿರೂ ಬರುತ್ತೆ, ಚೆನ್ನಾಗಾಗುತ್ತೆ.
ಹಸಿದೂ ಚೆನ್ನಾಗೇ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಸಿ ಉತ್ಕ. ನಾವು ಉಳಿದ್ರೆ ಕುದಿಸಿಡಬೇಕು, ಹಾಗೆ ಇಟ್ಟರೆ ಇದಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಮಾಡಿರೋ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.